ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ಟಿ ರಘುಮೂರ್ತಿ ಅವರು ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿರುವಂತಹ ಬಿಎನ್ ಚಂದ್ರಪ್ಪ ಅವರೊಂದಿಗೆ ಚಳ್ಳಕೆರೆ ನಗರದ ವಾರ್ಡ್ಗಳು ಆದ ಮುಖಂಡರುಗಳ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಳ್ಳಕೆರೆ ನಗರ ವ್ಯಾಪ್ತಿಯ ವಾರ್ಡ್ಗಳ ಮುಖಂಡರುಗಳ ಸಭೆಯಲ್ಲಿ ಪಾಲ್ಗೊಂಡು ಕುಂದುಕೊರತೆಯನ್ನು ಆಲಿಸಿ ಪರಿಹಾರ ಕಲ್ಪಿಸುವಂತೆ ಭರವಸೆ ನೀಡಿದ್ದಾರೆ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕರಪತ್ರವನ್ನು ಬಿಡುಗಡೆಗೊಳಿಸಿದರು. ಎಲ್ಲೂ ಅಪಚಾರ ಆಗದಂತೆ ಸದುವಿನಯವೇ ಸದಾಶಿವನ ಉಲುಮೆಯಯ್ಯ ಅನ್ನುವಂಥ ಬಸವಣ್ಣನ ವಚನದಂತೆ ಸದುವಿನಯದಿಂದ ಭಕ್ತಿಯಿಂದ ಕೊಟ್ಟಂಥ ಮತಕ್ಕೆ ನಾನು ಯಾವತ್ತೂ ಸಹ ಅಪಚಾರ ಮಾಡದಂತೆ ನಡ್ಕೊಂಡಿದ್ದೇನೆ. ಆದ್ದರಿಂದ ತಾವು ಅಭ್ಯರ್ಥಿಯ ಬಗ್ಗೆಯೂ ಸಹ ಓಪನ್ ಆಗಿ ಕೇಳ್ಬೋದು. ನಮ್ಮ ಅಭ್ಯರ್ಥಿ ಎಲ್ಲೂ ಸಹ ಕೆಟ್ಟದಾಗ ನಡ್ಕೊಂಡಿಲ್ಲ, ಜಾತಿ ಇಲ್ಲ, ಕುಲಾವಿಲ್ಲ, ಮತ್ತೊಂದು ಮಾಡಿಲ್ಲ, ಸರ್ವ ಜನ ಒಟ್ಟಿಗೆ ಒಯ್ಯುವಂತ ಇದ್ದಾರೆ ಅಂತ ತಾವು ಕೇಳ್ಬೋದು. ಅದ್ರ ಜೊತೆಗೆ ಇವು ಗ್ಯಾರಂಟಿಗಳು ಶಾಸಕರ ಅಭಿವೃದ್ಧಿ ಕಾರ್ಯ ಪೂರ್ವ ಅಜೆಂಡವನ್ನು ಇಟ್ಟುಕೊಂಡು ನಾವು ಮತವನ್ನು ಕೇಳೋಣ. ನಮ್ಗೇನ್ ಮಾಡಿದ್ದಾರೆ ಅಂದ್ರೆ ನಮ್ಗೇನ್ ಮಾಡಿದ್ರೆ ರಸ್ತೆ ಮಾಡಿದ್ರಾಯ್ತಾ, ಚರಂಡಿ ಮಾಡಿದ್ರಾಯ್ತಾ, ಇನ್ನೊಂದೇನೋ ಮಾಡಿದ್ರಾಯ್ತಾ ಅಂತ ಕೇಳ್ತಾರೆ. ಮೊದಲನೇದಾಗಿ ನಾವು ನೀರನ್ನು ಕೊಟ್ಟಿದ್ದೀವಿ. ನೀರನ್ನು ಕೊಡುವಂಥ ಕೆಲಸ ಮುಂಚೂರಾಗಿ ಮುಂದಿನ ಜನಾಂಗಕ್ಕೆ ಹೋಗುವಂಥ ಕೆಲಸ ಅಂತ ಒಂದು ಶಾಶ್ವತವಾದ ಕೆಲಸ ಪ್ರತಿಯೊಂದು ಹಳ್ಳಿಗೂ ಇರ್ತಕ್ಕಂಥದ್ದು. ಆಯ್ತು, ಅದನ್ನೇ ನೀವೇನು ಕೈಯಿಂದ ಮಾಡಿದ್ದಾರೆ, ಮನೆಯಿಂದ ಕೊಟ್ಟಿದ್ರೆ ಅಂತ ಕೇಳ್ತಾರೆ ವಿರೋಧ ಪಕ್ಷದವರು. ಕೈಯಿಂದ ಇರ್ಬೋದು, ಕೈಯಿಂದ ಯಾರು ಕೊಡೋದಿಲ್ಲ, ಯಾರು ಕೊಡಲಿಕ್ಕಾಗಲ್ಲ, ಯಾವ ಸರ್ಕಾರನೂ ಕೊಡೋಕ್ಕಾಗಲ್ಲ, ಯಾವ ಪಕ್ಷನೂ ಕೊಡೋಕ್ಕಾಗಲ್ಲ. ಅಂತ ಯೋಜನೆಯನ್ನ ಮಂಜೂರು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ ಅಂತ ಹೇಳ್ತಾರೆ. ಬೇಸಿಗೆ ಕಾಲದಲ್ಲಿ ನಾವು ಟ್ಯಾಂಕರ್ನಲ್ಲಿ ಕುಡಿಯೋ ನೀರನ್ನ ತಗೊಂಡು ಕುಡಿತೀವಿ. ಅಂತ ಒಂದು ಸಂದರ್ಭದಲ್ಲಿ ವಾಣಿವಿಲಾಸ ಡ್ಯಾಮಿಂದ ಹಿಡಿದು ಬೋರಗುಪ್ಪೆ ಡ್ಯಾಮ್ವರೆಗೂ ಈಗ ಸಂಪೂರ್ಣವಾಗಿ ನದಿನಲ್ಲಿ ನೀರು ಬಿಟ್ಟಿದೆ. ಅದಕ್ಕೆ ಕಾರಣ ನಮ್ಮ ಪಕ್ಷದ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳ್ಬೋದು. ಎರಡು ಶಾಶ್ವತವಾದ ಯೋಜನೆ. ಜೊತೆಗೆ ಭದ್ರಾ ಮೇಲ್ದಂಡೆಯಲ್ಲಿ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ಲು ಅಕ್ಟೋಬರ್ 2ನೇ ತಾರೀಕಷ್ಟೊತ್ತಿಗೆ ನಮಗೆ ಬೆಳಗಟ್ಟಲು ಓಪನ್ ಕ್ಯಾನಲ್ ಏನಿದೆ ಅಲ್ಲಿವರೆಗೂ ನೀರು ಬಂದು ಈಗಾಗಲೇ ಪೈಪ್ಲೈನ್ ಕೆಲಸಗಳನ್ನು ಮೊಳಕಾಲ್ಮೂರು ಜಾಗ ಬಿಟ್ಟು ಚಳ್ಳಕೆರೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಲ್ಲಿವರೆಗೂ ನಮ್ಮ ಆ ಕಡೆ ವೇದಾವತಿ ನದಿ ಆ ಕಡೆಯಿಂದ ಸೇರಿ ಎಲ್ಲ ಪೈಪ್ಲೈನ್ ಕೆಲಸ ಮುಗಿದಿದೆ. ಅಂದರೆ ಎಲ್ಲ ಕೆರೆಗಳಿಗೂ ನೀರು ಬರುತ್ತೆ. ನೀರಿನ ಮಹತ್ವ ನಮ್ಗೆ ಇವಾಗ ಗೊತ್ತಾಗುತ್ತೆ. ಬರಗಾಲ ಸಂದರ್ಭದಲ್ಲಿ ಮಳೆ ಬರ್ತಾ ಇದ್ರೆ ಗೊತ್ತಾಗೋದಿಲ್ಲ, ಪ್ರತಿ ಸಾರಿ ಮಳೆ ಸರಿಯಾಗಿ ಬಂದರೆ ಗೊತ್ತಾಗಲ್ಲ. ಅದು ನಮಗೆ ವಿಶೇಷವಾಗಿ ಚಿತ್ರದುರ್ಗ ಚಳ್ಳಕೆರೆ ಭಾಗ, ಚಳ್ಳಕೆರೆ ಅಂತೂ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳೋ ಪ್ರದೇಶ. ಚಿತ್ರದುರ್ಗ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಬಾರಿ ಬರಗಾಲಕ್ಕೆ ಸುತ್ತುವಂಥ ಜಿಲ್ಲೆ ಅಂದರೆ 16 ಜಿಲ್ಲೆಗಳಿದೆ, ಅದು ಚಿತ್ರದುರ್ಗ ಕೂಡ ಒಂದು ಅಂಥ ಪ್ರದೇಶದಲ್ಲಿದ್ದೀವಿ. ನಾವು ಸಾಕಷ್ಟು ಎಲ್ಲನೂ ಮಾಡಿಲ್ಲ, ನಾವು ಸಾಕಷ್ಟು ಕೆಲಸಗಳು, ಅದು ಶಾಶ್ವತವಾದ ಕೆಲಸಗಳು ಮಾಡಿದೆ ಅಂತ ಹೇಳಬೇಕು. ಇನ್ನು ನಗರ ಪ್ರದೇಶದಲ್ಲಿ ಭಾಳಷ್ಟು ಜನ ಇದೆ ನಿಮಗೆ, ಯಾಕಂದರೆ ಊರೆಲ್ಲ ನಾವು ಕರೆದಿಲ್ಲ, ನಗರ ಪ್ರದೇಶಕ್ಕೆ ಸಂಬಂಧಪಟ್ಟ ಭಾಳಷ್ಟು ಜನ ಇದ್ದೀರಾ. ನಿಮ್ಮ ವಾರ್ಡ್ಗಳಲ್ಲಿ ಈ ನಿಮ್ಮ ರಸ್ತೆಗಳು, ನಿಜ ರಸ್ತೆಗಳಿರ್ಬೋದು, ಇಲ್ಲಿ ವಿಧಾನಸಭೆ ಇರ್ಬೋದು, ಎಲ್ಲ ಸರ್ಕಾರಿ ಶಾಲೆಗಳಿರ್ಬೋದು, ಸರ್ಕಾರಿ ಕಚೇರಿ ಕಟ್ಟಡಗಳಿರ್ಬೋದು, ಎಲ್ಲ ರಸ್ತೆಗಳಿರ್ಬೋದು, ನಿಮಗೆ ಕುಡಿಯ ನೀರಿನ ಶುದ್ಧ ಕುಡಿಯ ನೀರಿನ ಘಟಕಗಳಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು. ಬಸ್ ಸ್ಟ್ಯಾಂಡ್ ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, GTTC ಬರೀ 9 ಕೆರೆಗೆ 51 ಕೆರೆಗಳಿಗೆ ಎಸಿದ್ದಾರೆ. ಮತ್ತು ಚಳ್ಳಕೆರೆ ಕ್ಷೇತ್ರಕ್ಕೋಸ್ಕರನೇ 0.25 TMC ಶಾಶ್ವತವಾಗಿ ಯಾರು ಕೂಡ ಬದಲಾಯಿಸಕ್ಕಾಗಲ್ಲ. ನೋಡಿ 2027 ನೀವು ಬಿಟ್ಟಿದ್ದನ್ನ ಅರ್ಧಕ್ಕೆ ನಿಲ್ಸಿದ್ರು, ಆದ್ರೂ ಕೂಡ ಒಂದು ಕೀಪಿಂದ ನೀವು ನೋಡಿದ್ರೆ ಈಗ ಎಲ್ಲ ಪೇಪರ್ಗಳ ಕೊಡ್ತಾರೆ. ಇಲ್ಲಿರೋರು ನಿಯಮ ನೀರು ಅಂತಾರೆ, ನಿಯಮ ಅಂದ್ರೆ ಅದು 0.25 ಬಿಡಲೇಬೇಕಂತೆ, ಅದಕ್ಕಿಂತ ಜಾಸ್ತಿ ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನಿಯಮ ಅಂದ್ರೆ ಮುಗೀತು, ನಮಗೆ ಪ್ರತಿ ವರ್ಷನೂ ಕೂಡ ನೀರು ಕೊಡಲೇಬೇಕು. ಇಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಏನು ಯೋಜನೆಗಳಿದೆ ಅದನ್ನು ಕೂಡ ಕೊಡ್ತಾರೆ. ಅದಕ್ಕೆ ಹೊರತುಪಡಿಸಿ ನಮಗೆ ಭಾಳಷ್ಟು ನಮಗೇನು ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದಾರೆ, ಮುಂದೆಲ್ಲೂ ಕೂಡ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ 5 ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥ
ಎಲ್ಲ ಮುಟ್ಬಿಟ್ಟಿದ್ದಾರೆ. ಏನಪ್ಪ ಅಂದ್ರೆ ಅವ್ರ ಮನಸ್ಸನ್ನ ಮುಟ್ಬೇಕು, ಮನಸ್ಸನ್ನು ಮುಟ್ಬೇಕು. ಅವರಿಗೆ ಯಾವ ರೀತಿಯಾಗಿ ಇದು ಮಾಡ್ಬೇಕು, ಯಾಕಂದ್ರೆ ಚುನಾವಣೆ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಜನಪ್ರತಿನಿಧಿಗಳು ಗೆಲ್ಬೇಕಾದ್ರೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು, ಅವ್ರು ಏನು ಕೆಲಸಗಳನ್ನ ಮಾಡಿದ್ದಾರೆ ಅಂತ. ಇವಾಗ ನಾವು ಸಾಧ್ಯವಾದಷ್ಟು ಎಲ್ಲನೂ ಕೂಡ ಸಂಪೂರ್ಣವಾಗಿಲ್ಲ, ಎಲ್ಲನೂ ಕೂಡ ಅವಶ್ಯಕತೆ ಇರ್ತಕ್ಕಂಥ ಬಹಳಷ್ಟು ಆದ್ಯತೆ ಮೇರೆಗೆ ನಾವೆಲ್ಲ ಮಾಡಿದ್ದೀವಿ. ಈಗ ಅವರಿಗೆ ಆದ್ರೂ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಆಯ್ತಪ್ಪ, ನಿಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೀವಿ, ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿರಿ, ನಮ್ಮೂರಲ್ಲಿ ಶಾಲೆ ಮಾಡಿರಿ, ನಮ್ಮೂರಲ್ಲಿ ಆಸ್ಪತ್ರೆ ಮಾಡಿರಿ, ನಮ್ಮೂರಲ್ಲಿ ಸಮುದಾಯ ಭವನ ಮಾಡಿದಿರಿ, ಎಲ್ಲ ಮಾಡಿದಿರಿ, ನಮಗೇನ್ರಿ ಮಾಡಿದ್ರಿ ನೀವು ಅಂತ ನೀವು ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ನೀವೇನ ಮಾಡಿದ್ರಿ, ನಮಗೇನು ಕೊಟ್ರಿ ಅಂತ. ಅದಕ್ಕೋಸ್ಕರ ಈ ಯೋಜನೆ ಪ್ರತಿಯೊಬ್ಬರಿಗೂ ಮುಟ್ಟಿದವ. ಪ್ರತಿಯೊಂದು ಮನೆಗೂ ಕೂಡ 4,000 5,000 ಸಿಕ್ಕಿರ್ತಕ್ಕಂಥದ್ದು. ಇದನ್ನ ಜ್ಞಾಪಕ ಮಾಡಬೇಕು. ಇಲ್ಲಿ ಯಾವ ಸರ್ಕಾರ ಯಾವ್ದನ್ನು ಮಾಡಿಲ್ಲ, ಮುಂದೆ ಮಾಡ್ಬೋದು. ಮುಂದೆ ಈಗ ನಾವು ಇದಕ್ಕಿಂತ ಜಾಸ್ತಿ ಮಾಡ್ತೀವಿ, 2,000 4,000 ಕೊಡ್ತೀವಿ, ಎಲ್ಲ 10,000 ಕೊಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಇದನ್ನ ಮಾಡಿ ತೋರಿಸ್ತವ್ರೆ ಕಾಂಗ್ರೆಸ್. ಹಾಗಾಗಿ ಇದನ್ನೆಲ್ಲ ಹೇಳ್ತಾ ನೀವು ಪ್ರತಿಯೊಬ್ಬರು ಈಗಾಗಲೇ ನಾನು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಅವರ ಬೂತಲ್ಲಿ ನೀವೆಷ್ಟು ನೀರು ಕೊಟ್ಟಿದ್ದೀರಾ, ಯಾಕೆ ನೀರು ಕಡಿಮೆ ಆಯಿತು, ಅದಕ್ಕೆಲ್ಲ ಕೂಡ ಅವರು ರೀಸನ್ಗಳು ಇರ್ಬೋದು. ಆದರೆ ಮುಂದೆ ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕೂಡ 31 ವಾರ್ಡಲ್ಲಿರ್ತಕ್ಕಂಥ ಬೂತ್ಗಳನ್ನು ನಾವೆಲ್ಲ ಚರ್ಚೆ ಮಾಡಿ ಏನಕ್ಕೋಸ್ಕರ ಆಯಿತು, ಯಾತಕ್ಕೋಸ್ಕರ ನಾವು ಏನು ಮಾಡಬೇಕು, ಜಾಸ್ತಿ ಮಕ್ಕಳನ್ನು ಕೊಡ್ಬೇಕು ಅಂತ ಹೇಳಿ ಚರ್ಚೆ ಮಾಡೋಣ. ಜೊತೆಗೆ ನಾಳೆ ನೀವು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಿಂದಿರುಗಳು ಮಾಡಿದ್ದಾರೆ, ಮತ್ತು ಎಲ್ಲ ನಾವು ಶಾಸಕರು ಚರ್ಚೆ ಮಾಡಿದ್ದೀವಿ. ನೀವು ಮಹಿಳಾ ಮುಖಂಡರು ಒಂದೊಂದು ಪಂಚಾಯತಿಗೆ, ಒಂದೊಂದು ವಾರ್ಡಿಗೆ ಒಂದು ಟೀಮ್ ಮಾಡಬೇಕು. ಆ ಟೀಮು ಈ ಕರಪತ್ರಗಳಿದ್ದಾರೆ, ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಮಾತಾಡಿಸಿ ಇದೊಂದು ಬಗ್ಗೆ ಹೇಳಿ ಅವ್ರಿಗೆ ಮನವರಿಕೆ ಮಾಡಬೇಕು. ಇನ್ನು ಕಾಂಗ್ರೆಸ್ ಹುಡುಗರಿಗೆಲ್ಲ ಮನೆಗೆ ಬಿಸಾಕಿ ಹೇಳೋದು, ನೀವು ಮಾತಾಡೋದು ಇದೊಂದು ಉಪಯೋಗ ಆಗಿದೆಯಾ, ಏನಾಗಿದೆ, ಯಾರೆಲ್ಲ ಇದ್ರ ಬಗ್ಗೆ ಸಮ್ಮತ ವ್ಯಕ್ತಪಡಿಸ್ತಾರೆ ಅವ್ರು ಖಂಡಿತವಾಗ್ಲೂ ನಮಗೆ ಮತ ಹಾಕ್ತಾರೆ. ಕೆಲವರು ಹೌದು ಇದು ಕೊಟ್ಟಿದ್ದೀರಿ, ನಿಮ್ಮ ಮನೆಯಿಂದ ಕೊಟ್ಟಿರಿ, ಕಾಂಗ್ರೆಸ್ ಮನೆಯಿಂದ ಕೊಟ್ಟಿರಾ, ಕಾಂಗ್ರೆಸ್ ದುಡ್ಡು ಇದು ನಾವು ಟ್ಯಾಕ್ಸ್ ಕಟ್ತಿದ್ದೀವಿ ಕೊಟ್ಟಿದ್ದೀರಿ ಅಂತಾರೆ. ಅವ್ರಿಗೆ ಹೇಳೋದು ಹೌದು ಇವತ್ತು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, 75 ವರ್ಷದಿಂದ ಕೊಡ್ತಾ ಇದ್ದೀರಾ, ನಮ್ಮ ಕಾಂಗ್ರೆಸ್ ಸೇರಿ ನೀವು ಯಾಕೆ ಕೊಟ್ಟಿಲ್ಲ, ನಾವು ನೀವು ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷಕ್ಕೆ ಈಗ ಇರ್ತಕ್ಕಂಥ 10 ವರ್ಷದಿಂದ ನಡೀತಕ್ಕಂಥ ಕೇಂದ್ರ ಸರ್ಕಾರ ಬರೀ ಬಡವರ ಪರ, ಶ್ರೀಮಂತರ ಪರವಾಗಿದೆ. ನಾವು ಬಡವರಿಗೋಸ್ಕರ ಚಿಂತನೆ ಮಾಡೋಂಥ ಪಕ್ಷ, ಅದಕ್ಕೋಸ್ಕರ ನಾವು ಗ್ಯಾರಂಟಿ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಮಾಜಿ ಸಂಸದರು ಮತ್ತು 2024 ಅಭ್ಯರ್ಥಿ ಮಾನ್ಯ ಶ್ರೀ ಈಗ ನಾಗಪುರದಲ್ಲಿ ಈ ನಮ್ಮ ಲೋಕಸಭಾ ಚುನಾವಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಂಗಳೂರು ತಾಲೂಕು ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನಾಗಪುರದಿಂದ ಒಂದು ಪ್ರಚಾರ ಸಭೆ, ಬಹಿರಂಗ ಪ್ರಚಾರ ಸಭೆ ಪ್ರಾರಂಭ ಆಗ್ತದೆ. ಅದಕ್ಕೆ ಈಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಅವರು ಹೋಗಿದ್ದಾರೆ. ನಾನು ಕೇವಲ ಇದೊಂದು ಅರ್ಧ ಗಂಟೆ ನಾನು ಹೇಳ್ತೀನಿ. ನಿಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಡೀಟೇಲಾಗಿ ಮಾತಾಡಿಸ್ಬೇಕು ಅಂತ ಇತ್ತು, ಆದರೆ 10 ದಿವಸ ಮಾತ್ರ ಆಗಿಲ್ಲ. ಹಾಗಾಗಿ ನಾವು ಮುಂದೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ಸಾಯಂಕಾಲವರೆಗೂ ನಾನು ಎಲ್ಲ ನಿಮ್ಮಗಳ ಜೊತೆಗೆ ಎಲ್ಲ ಕಸನ ಎಲ್ಲ ನಮ್ಮ ಜನಾಂಗದ ಪ್ರಮುಖರು, ಏನೆಲ್ಲ ಅವರು ಜಾತಿ ಜನಾಂಗದ ಮುಖಂಡರಿರ್ತಾರೆ, ಅವ್ರ ಸಮಿತಿಗಳಿರ್ತಾರೆ, ಅವ್ರ ಜೊತೆಗೆಲ್ಲರೂ ಕೂಡ ಸಂವಾದ ಮಾಡಿ ಅವುಗಳೆಲ್ಲ ರಿಕ್ವೆಸ್ಟ್ ಮಾಡೋಣ. ಎಲ್ಲ ನಮ್ಮದು ಪ್ರಿಪರೇಷನ್ ಚುನಾವಣೆ ಏನು ಈಗಾಗಲೇ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಬ್ಬರು, ನಮ್ಮ ಶ್ರೀಪದ್ರಪ್ಪವರು, ಶಶಿಧರ್ ಅವರು, ಜೊತೆಗೆ ಹಿರಿಯರಾದ ಪ್ರಭುದೇವರಿದ್ದಾರೆ, ಜೊತೆಗೆ ನಮ್ಮ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಮುಖಂಡ ಗೀತಾದೇವಿ ಇದ್ದಾರೆ, ನಮ್ಮ ಪಕ್ಷದ ಮುಖಂಡ ಪ್ರಸನ್ನ ಕುಮಾರ್ ಇದ್ದಾರೆ, ಜೊತೆಗೆ ಹಿರಿಯರಾದ ಸೈಯದ್ ಸಾಹೇಬರು, ಜೊತೆಗೆ ಇವತ್ತು ಏನು ಕಳೆದ ಚುನಾವಣೆಯಲ್ಲಿ ಬೇರೆ ಪಕ್ಷದಲ್ಲಿದ್ದವರು, ನಮಗೆ 2 ಸಾರಿನೂ ಋತುಮನೆ ಪಡೆದವರು, 2 ಸಾರಿನೂ ನಮ್ಮ ಶಾಸನಕ್ಕೆ ಸಹಾಯ ಮಾಡಿದ್ರು, 3ನೇ ಬಾರಿ ಸಹಾಯ ಮಾಡಲಿಕ್ಕೆ ಆಗಿಲ್ಲ ಕಾರಣದಿಂದ ಈಗ ಅದರ ನಮ್ಮ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜೊತೆಗೆ ಇದ್ದು ಅವರು ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಋತುಮನೆ ಪಡೆದವರು. ಎಲ್ಲ ನಮ್ಮ ಗೌರವಾನ್ವಿತ ನಗರಸಭೆಯ ಸದಸ್ಯರು, ಎಲ್ಲ ಹಂತದ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸದಸ್ಯರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಕಾರ್ಯಕರ್ತರು,
ಈಗ ನಾನು ಏನು ಚುನಾವಣೆ ಇದು ಪ್ರಾರಂಭ ಆಯಿತು, ಅದರ ನಂತರ ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ, ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸೇರಿದ ಪ್ರದೇಶಗಳಲ್ಲಿ ನಾನೆಲ್ಲ ಮುಖಂಡರ ಸಭೆ, ಕಾರ್ಯಕರ್ತರ ಸಭೆಯನ್ನು ಮುಗಿಸಿ ನಿನ್ನೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗಾಗಲೇ 4ನೇ ತಾರೀಕು ಅಭ್ಯರ್ಥಿ, ನಮ್ಮ ಲೋಕಸಭಾ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಸಿ ಅಲ್ಲಿ ಪ್ರಚಾರ ಸಭೆ ನಮ್ಮ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಿ, ಅದರಲ್ಲಿ ನೀವುಗಳೆಲ್ಲ ಭಾಗವಹಿಸಿದ್ದು ನಿಮಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು. ಈಗ ಏನು ನಮಗೆ 8ನೇ ತಾರೀಕು ಯುಗಾದಿ ಅಮಾವಾಸ್ಯೆ, 11ನೇ ತಾರೀಕು ರಂಜಾನು, ಇದರ ನಂತರ ನಾವೆಲ್ಲ ಹಳ್ಳಿಗಳಿಗೂ ಕೂಡ ಪ್ರತಿಯೊಂದು ಕೂಡ ಒಳ್ಳೆಯ ಕೆಲಸ ಮಾಡಬೇಕಾಗಿದೆ, ಪ್ರಚಾರ ಮಾಡಬೇಕಾಗಿದೆ. ಜೊತೆಗೆ ಈ ಕರಪತ್ರ ಏನಿದೆ ಇದು ಭಾಳಷ್ಟು ಮನೆಗಳಿಗೆ, ಮನೆಗೆ ಈಗೆಲ್ಲ ನಾವು ತಂಡ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಪ್ರಚಾರಕ್ಕೆ ಹೋಗಿ ಎಲ್ಲ ಊರಿಗೆಲ್ಲ ಸುತ್ತಮುತ್ತ ಆಗಲ್ಲ. ಪ್ರತಿಯೊಂದು ಮನೆಗೂ ಹೋಗಿ ಕರಪತ್ರಗಳನ್ನು ಮುಗಿಸೋಂಥ ಕೆಲಸ ಆಗ್ತದೆ. ಯಾಕಂದರೆ ನಾವು ಪ್ರತಿಯೊಂದು ಕುಟುಂಬಕ್ಕೂ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಅದನ್ನು ನೆನಪಿಸಬೇಕು. ಬೇರೆ ಪಕ್ಷದವರು ಇದೇ ಗ್ಯಾರಂಟಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಬೇರೆ ಬೇರೆ ದಿಕ್ಕು ತಪ್ಪಿಸ್ತಾರೆ. ಅದನ್ನು ಕೇಳಿ ಇದನ್ನು ಕೊಟ್ಟು ಯಾರಿಗೆಲ್ಲ ಬಂದಿಲ್ಲ, ಕೆಲವರಲ್ಲಿ 100% ಆಲೋಚನೆ ಬಂದಿಲ್ಲ. ಅದು ಕಾರಣಗಳನ್ನು ತಿಳಿದು ಅದನ್ನು ಕೂಡ ಸತ್ಯವಂತ ಭರವಸೆ ಕೊಟ್ಟು, ಜೊತೆಗೆ ಈಗೇನು ಬಂದಿರತಕ್ಕಂಥ ಪ್ರಯೋಜನಗಳನ್ನು ನಾವು ಹೇಳಿ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತಗಳನ್ನು ಕೊಡಿ. ಪಕ್ಷ ಯಾರು ನಿಮಗೆ ಉಪಕಾರ ಮಾಡಿರ್ತಾರೆ, ಯಾವ ಪಕ್ಷ ನಿಮಗೆ ಅನುಕೂಲ ಮಾಡಿರ್ತದೆ, ಆ ರೀತಿಯಾದ ಮಾತುಗಳನ್ನು ಆಡಿ ನೀವು ಕೊಟ್ಟು ಸುಮ್ಮನೆ ನೆಕ್ಸ್ಬಿಟ್ಟು ಓಟ್ ಹಾಕೋಂತ ಬರಬಾರ್ದು. ಅವ್ರ ಹತ್ರ ಪ್ರತಿಯೊಬ್ಬ ಮನೆಯಲ್ಲಿ, ಯಾಕಂದರೆ ಅದಕ್ಕೆ ಈ ಸಮಯದಲ್ಲಿ ಬರೀ ನಾವು ಪ್ರಚಾರ ಅಂದರೆ ಈ ಥರ ಪ್ರಚಾರ ಮನೆಗೂ ಹೋಗಿ ಪ್ರಚಾರ ಮಾಡೋಂಥ ಕೆಲಸ ಆಗಿದೆ. ಹಾಗಾಗಿ ಆ ಕೆಲಸ ಮಾಡೋಣ. ಈಗ ನಾನು ಸುಮಾರು 26 ಪಂಚಾಯತಿಗಳಲ್ಲಿ ಕೆಲವೊಂದು ಬೂತ್ಗಳಲ್ಲಿ ಮತ ಕಡಿಮೆ ಬಂದಿದೆ, ಕೆಲವರಲ್ಲಿ ಜಾಸ್ತಿ ಬಂದಿದೆ, ಕೆಲವೊಂದು ಪಂಚಾಯತಿಗಳಲ್ಲಿ ನಾವು ಹಿನ್ನಡೆ ಅನಿಸಿದ್ದೀವಿ. ಅದಕ್ಕೆಲ್ಲ ಕಾರಣಗಳನ್ನು ಎಲ್ಲ ಕಾರ್ಯಕರ್ತರೊಂದಿಗೆ, ಮುಖಂಡರೊಂದಿಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ನಾವು ಈ ಗ್ಯಾರಂಟಿಗಳನ್ನು ಹೇಳಬೇಕು. ಜೊತೆಗೆ ನಮ್ಮ ಕೆಲಸಗಳು, ನಾನು 3 ಬಾರಿ ಶಾಸಕ ಆಗಿದ್ದೀನಿ. 2 ಬಾರಿ ಶಾಸಕ ಆಗಿದ್ದ ಸಂದರ್ಭದಲ್ಲಿ ನಾವು ಈ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷದಿಂದ ಏನಿಲ್ಲ ಅವರಲ್ಲಿ ಒಳಪಡಿಸಿ ಸಾರ್ವಜನಿಕವಾಗಿ ಏನೆಲ್ಲ ಕೆಲಸ ಮಾಡಿ ಪ್ರತಿಯೊಂದು ಹಳ್ಳಿಗೂ ಕೂಡ ಶಾಶ್ವತವಾದ ಒಂದು ಯೋಜನೆ, ಒಂದು ಕಾರ್ಯ ಅಂದರೆ ಕುಡಿಯುವ ನೀರಿನ ಯೋಜನೆ. ಬಹುಶಃ ಅವರಿಗೆ ನೀರು ತಲುಪಿಲ್ಲ ಇನ್ನು. ಎಲ್ಲ ಏನು ತುಂಗಭದ್ರಾ ಇಂಜಿನ ಹೊಸಪೇಟೆ ಡ್ಯಾಮಿಂದ ನೀರು ಬರುವಂಥ ಯೋಜನೆ ಇಲ್ಲಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಅವ್ರ ಮನೆಗೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದ ಎಂಕೆ ತಾಜಿಪೀರ್, ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷರು ಆದ ಪ್ರಸನ್ನಕುಮಾರ್, ಅಸಂಘಟಿತ ಕಾರ್ಮಿಕ ರಾಜ್ಯಾಧ್ಯಕ್ಷರು ಆದ ಜಿಎಸ್ ಮಂಜುನಾಥ್, ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವಂತಹ ವೀರಭದ್ರಪ್ಪ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಜಿಟಿ ಶಶಿಧರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಗೀತಾಬಾಯಿ, ಮುಖಂಡರು ಆದ ಸೈಯದ್ ಪ್ರಭುದೇವ್, ಪಿಟಿ ತಿಪ್ಪೇಸ್ವಾಮಿ, ಸಿಟಿ ಶ್ರೀನಿವಾಸ್, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಗ್ರಾಮದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.